ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದರಂತೆ ಇವತ್ತು ಕೂಡ ಕೆಲವು ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿ ಹಿಂದಿನ ಸುದ್ದಿಯನ್ನು ತೆರೆದಿಡೋಯ್ಯ. ಯಾವತ್ತೂ ಕೂಡ ಸುದ್ದಿ ಅನ್ನೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಆಗಿರಲಿ, ಅದಕ್ಕೆ ಹಲವು ಬಣ್ಣಗಳಿರುತ್ತೆ. ಆ ಹಲವು ಬಣ್ಣಗಳನ್ನು ತೆರೆದಿಡೋದಿರುತ್ತಲ್ಲ, ಅದು ಭಾಳ ಮುಖ್ಯವಾಗಿದೆ. ಯಾಕೆಂದರೆ ಸುದ್ದಿಗೆ ಡೆಫಿನೇಷನ್ ಅಂತ ಇರಲ್ಲ. ಯಾಕೆಂದರೆ ಸುದ್ದಿ ಅನ್ನೋದು ಮ್ಯಾಥಮೆಟಿಕ್ಸ್ ಅಲ್ಲ, ಗಣಿತ ಅಲ್ಲ. ಅದು 2, 4 ಆಗ್ಬೋದು, 6 ಆಗ್ಬೋದು, 8 ಆಗ್ಬೋದು. ಏನಿವೆ ಏನು ಪ್ರಮುಖ ಸುದ್ದಿಗಳು ಏನು? ಮೊದಲನೇದು 2 ಕ್ಷೇತ್ರಗಳಿಗೆ ನಡೆದಂತಹ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟದ್ದು. ನಿನ್ನೆ ಮತದಾನ ಮುಗೀತು. ಇವತ್ತೇನಿದ್ರು ಲೆಕ್ಕಾಚಾರ. ಯಾವ ಪಕ್ಷ ಗೆಲ್ಲುತ್ತೆ, ಯಾರು ಗೆಲ್ತಾರೆ, ಯಾರಿಗೆ ಮತ ಹಾಕ್ಬೋದು, ಈವನ್ ಬೆಟ್ಟಿಂಗ್ಗಳು ಕೂಡ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಚುನಾವಣೆಯಲ್ಲಿ ಪಾಲ್ಗೊಂಡು ದಣದಂತಹ ನಮ್ಮ ರಾಜಕಾರಣಿಗಳು ರೆಸ್ಟ್ ತಗೋತಾರಂತೆ. ಕೆಲವು ರಾಜಕಾರಣಿಗಳು ವಿದೇಶಕ್ಕೆ ಹೋಗುವ ಚಾನ್ಸಸ್ ಕೂಡ ಇದೆ. ಇನ್ನು ಕೆಲವು ರಾಜಕಾರಣಿಗಳು, ಮಂತ್ರಿಗಳು ಮುಂಬೈಗೋ ಗೋವಾಕ್ಕೋ ಹೋಗಿ ರೆಸ್ಟ್ ತಗೋತಾರೆ. ರೆಸ್ಟ್ ಬೇಕು ರಾಜಕಾರಣಿಗಳಿಗೆ, ಯಾಕಂದರೆ ಆ ರೀತಿ ದುಡಿದಿರ್ತಾರೆ. ಹಾಗಿದ್ರೆ ಲೆಕ್ಕಾಚಾರ ಏನು ನಡೀತಾ ಇದೆ ಅನ್ನೋದು ಮೊದಲನೇದಾಗಿ ತಮಗೆ ತಿಳಿಸೋದಕ್ಕೆಲ್ಲ ಇಷ್ಟಪಡ್ತೀನಿ. ಟಫ್ ಫೈಟ್ ಅನ್ನೋದು ಎಲ್ಲರೂ ಹೇಳುವ ಮಾತು. ಇದು ಅಂತಹ ಸುಲಭವಾಗಿಲ್ಲ ಅಂತ. BJP ಲೆಕ್ಕಾಚಾರ ಒಂದು ರೀತಿ ಇದ್ದರೆ, ಕಾಂಗ್ರೆಸ್ ಲೆಕ್ಕಾಚಾರ ಇನ್ನೊಂದು ರೀತಿ ಇದೆ. JDSಗೆ ಲೆಕ್ಕಾಚಾರನೇ ಇಲ್ಲ. ಯಾಕೆಂದರೆ ಒಂದಿನ ಕುಮಾರಣ್ಣ ಹೋಗಿ ಒಂದು ಭಾಷಣ ಹೊಡೆದು ಬಂದರು, ಅವ್ರದಲ್ಲಿ ಮುಗೀತು. ಕಾಂಗ್ರೆಸ್ ಮತ್ತು BJP ಫಸ್ಟ್ BJPಯ ಲೆಕ್ಕಾಚಾರ ಇದೆ. BJPಯವರು ನಂಬುವುದೇನು ಅಂದರೆ, ಮೊದಲನೇದಾಗಿ ಈ ಸರ್ಕಾರದ ಬಗ್ಗೆ ಆ್ಯಂಟಿ ಇನ್ಕಂಬನ್ಸಿ ಇದೆ, ಅದು ನಮಗೆ ಸಹಾಯ ಆಗುತ್ತೆ. BJP ವಾದ ಫಸ್ಟ್ ಪಾಯಿಂಟ್. ಆ್ಯಂಟಿ ಇನ್ಕಂಬನ್ಸಿ ಇದೆಯಾ, ಕಾಡ್ತಾ ಇದೆಯಾ? ಸಂಪೂರ್ಣ ನಿರಾಕರಿಸುವುದಕ್ಕೆ ಸಾಧ್ಯ ಇಲ್ಲ. ಒಂದು ಹಂತ ಆದಮೇಲೆ ಹಾಗೆಯೇ ಜನ ಏನಿರ್ತಾರೆ, ಒಂದು ಸರ್ಕಾರದ ಮೇಲೆ ಅಪಾರ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಯಾರಿಗೆ ಅತಿ ಹೆಚ್ಚಿನ ನಿರೀಕ್ಷೆ ಇರುತ್ತೋ, ನಿರೀಕ್ಷೆ ಹುಸಿಯಾಗುವುದಕ್ಕೂ ಹೆಚ್ಚು ಕಾಲ ಬೇಕಾಗಲ್ಲ. ಹೇಗೆಂತಂದರೆ, ನಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕು ಅನ್ನೋ ರೀತಿ ಜನ ಇದ್ದಿರ್ತಾರೆ. ಆದ್ದರಿಂದ ಆ್ಯಂಟಿ ಇನ್ಕಂಬೆನ್ಸಿ ಇರ್ಬೋದು. ಅದು ಎಷ್ಟು ಪ್ರಮಾಣದಲ್ಲಿ BJPಗೆ ಹೆಲ್ಪ್ ಆಗುತ್ತೆ? ದ ಫಸ್ಟ್ ಕ್ವೆಶ್ಚನ್. ಎಸ್, ನಾನು ಹೇಳ್ತಾ ಇದ್ದೆ, ರಾಜಕಾರಣಿಗಳ ಇವತ್ತಿನ ಮನಸ್ಥಿತಿ ಚುನಾವಣೆಯ ನಂತರ, ಮತದಾನದ ನಂತರ, ದಟ್ ದ ಫಸ್ಟ್ ಥಿಂಗ್. ಅದನ್ನು ಹೇಳಿದೆ ನಿಮಗೆ. ಹಾಗೆಯೇ BJPಯ ಲೆಕ್ಕಾಚಾರದ ಬಗ್ಗೆ ಹೇಳ್ತಾ ಇದ್ದೆ. ಚುನಾವಣೆ ನಿಲ್ಲೋದು ಗೆಲ್ಲೋದಕ್ಕಾಗಿ ಅನುಮಾನ ಬೇಕಾಗಿಲ್ಲ, ನಾವು ಗೆಲ್ತೀವಿ ಅಂತಲೇ ಅಂತ. ಆದರೆ ರಾಜಕಾರಣಿಗಳೊಂದು ವಾಸನೆ ಇರುತ್ತೆ. ಆ ವಾಸನೆ ಏನು ಅಂದರೆ, ಬಹುಬೇಗ ಅವರು ತಾವು ಗೆಲ್ತೀವೋ ಸೋಲ್ತೀವೋ ಅನ್ನೋದನ್ನು ತಿಳಿದುಕೊಳ್ಳಬಲ್ಲರು. ಅವ್ರಿಗೆ ವಾಸನೆ ಇದ್ದೇ ಇರುತ್ತೆ. ಸೊ BJP ಒಂದನೇದಾಗಿ ಆ್ಯಂಟಿ ಇನ್ಕಂಬನ್ಸಿ ತಮಗೆ ಹೆಲ್ಪ್ ಆಗುತ್ತೆ ಅನ್ನೋದು. ಇನ್ನೊಂದು ಜಾತಿ ಲೆಕ್ಕಾಚಾರ. ಅವರು ಜಾತಿ ಲೆಕ್ಕಾಚಾರ ಏನು? ಒಂದು ಬಾಗಲಕೋಟೆಯಲ್ಲಿ ಈ ಬಾರಿ ಲಿಂಗಾಯತ ಅಭ್ಯರ್ಥಿ ಗೆಲ್ಲಬಹುದು. ವೀರಣ್ಣ ಚರಂತಿಮಠ ಅವರು ಏನಿದ್ದಾರೆ, ಅವರು ಜನರ ನಡುವೆ ಇರುವ ನಾಯಕ, ಗೆಲ್ಲಬಹುದು ಅನ್ನೋದು ಅವರ ನಂಬಿಕೆ. ಲಿಂಗಾಯತ್ ಪಾಲಿಟಿಕ್ಸ್ ಹೇಗೆ ಅಂತಂದರೆ, ಬಾಗಲಕೋಟೆಯಲ್ಲಿ ಲಿಂಗಾಯತ್ ಪಾಲಿಟಿಕ್ಸ್, ಹಾಗೆಯೇ ದಾವಣಗೆರೆಯಲ್ಲಿ ಅಹಿಂದ ಪಾಲಿಟಿಕ್ಸ್. ದಟ್ ಇಸ್ ವಾಟ್ BJP ಇಸ್ ಡೂಯಿಂಗ್. ಇಟ್ ಇಸ್ ಪ್ಲೇಯಿಂಗ್ ಎಂಟರ್ ಡಿಫ್ರೆಂಟ್ ಗೇಮ್. ಇದು ಭಾಳ ಡಿಫ್ರೆಂಟ್ ಆದ ಗೇಮ್. ಲಿಂಗಾಯತ್ ಪಾಲಿಟಿಕ್ಸ್ ಒಂದು ಕಡೆ, ಹಾಗೆಯೇ ದಾವಣಗೆರೆಯಲ್ಲಿ ಇನ್ನೊಂದು ಕಡೆ. ದಾವಣಗೆರೆಯಲ್ಲಿ BJP ಏನು ನಂಬಿದೆ ಅಂದರೆ, ಮುಸ್ಲಿಂ ಫ್ಯಾಕ್ಟರ್ ವಿಲ್ ಹೆಲ್ಪ್ ಅಂತ. ಇದು BJPಯ ನಾಯಕರೊಬ್ಬರು ಹೇಳಿದ್ದು. ಮುಸ್ಲಿಮ್ರಲ್ಲಿರುವ ಅತೃಪ್ತಿ ಏನಿದೆಯಲ್ಲ, ಇದು ನಮಗೆ ವರದಾನ ಆಗುತ್ತೆ, ನಂಬರ್ 1. ಎರಡನೇದಾಗಿ ಆ್ಯಂಟಿ ಇನ್ಕಂಬನ್ಸಿ ಇದ್ದೇ ಇದೆ. ಥರ್ಡ್ ಒನ್, ಕೌಟುಂಬಿಕ ರಾಜಕಾರಣ, ಕುಟುಂಬ ರಾಜಕಾರಣ. ಸೊ ಜನ ಮಾತನಾಡ್ತಾ ಇದ್ದಾರೆ, ಏನು ದಾವಣಗೆರೆ ಎಲ್ಲದೂ ಕೂಡ ಶಾಮನೂರವರ ಕುಟುಂಬಕ್ಕೆ ಸಲ್ಲಬೇಕನ್ನುವ ಪ್ರಶ್ನೆ ಇದೆ. ಇದು ಕಾಂಗ್ರೆಸ್ ವಿರುದ್ಧ, ತಮ್ಮ ವಿರುದ್ಧ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವ ನಂಬಿಕೆ BJP ಇದೆ. ಆದರೆ BJP ಎಲ್ಲ ನಾಯಕರುಗಳು ಕೂಡ ದಾವಣಗೆರೆಯಲ್ಲಿ ಗೆಲ್ಲೇಬೇಕು ಅಂತ ಇಲ್ಲ, ಅದನ್ನು ನಾನು ಸ್ಪಷ್ಟಪಡಿಸ್ತೀನಿ. ಹಾಗಿದ್ದರೆ ಅಲ್ಲಿಯ ಅಹಿಂದ ನಾಯಕ, ಅಹಿಂದ ವ್ಯಕ್ತಿಯನ್ನು ನಿಲ್ಲಿಸಿದಾರಲ್ಲ, ಅವ್ರು ಬಲಿಪಶು ಮಾಡ್ತಾರೆ. ಹಾಗೆ ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ. ಬಲಿಪಶು ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ. ಆದರೆ ಒಂದು
ಇಡೀ ಈ ಆಟದಲ್ಲಿ ಅವರದ್ದು ಸಿ ಇನ್ಯಾರೋ ನಡೆಸುವ ಸೂತ್ರದ ಸಿ ಪ್ರಕಾರ ನಡೀಬೇಕಾಗತ್ತೆ ಅನ್ನೋದು. ಸೊ ಶಾಮನೂರವರ ಕುಟುಂಬವನ್ನು ಗೆಲ್ಸೋಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಲಿಂಗಾಯತ ನಾಯಕರೆಲ್ಲ ಒಗ್ಗಟ್ಟಾದರೆ ಪಾಪ ಈ ವ್ಯಕ್ತಿ ಏನು ಅನ್ನುವ ಪ್ರಶ್ನೆ ಇದೆ. ಆದ್ದರಿಂದ ಬಾಗಲಕೋಟೆಯಲ್ಲಿ ಏನು ಒಂದು ಮಹತ್ವ ಕೊಟ್ಟ ಹಾಗೆ ದಾವಣಗೆರೆಯಲ್ಲಿ ಬಿ ಜೆ ಪಿ ಮಹತ್ವ ಕೊಟ್ಟಂತೆ ಕಾಣ್ತಾ ಇದೆ. ಅದರಿಂದ ಹೋದರೂ ಹೋಗಲಿ ಅನ್ನುವ ಮನಸ್ಥಿತಿ ಇದ್ದು ರಾಜಕಾರಣದಲ್ಲಿ ಈ ಹೊಂದಾಣಿಕೆ ಇದ್ದೇ ಇರುತ್ತೆ. ಇನ್ನು ಈ ಒಂದು ನಾಯಕರ ಮಟ್ಟದಲ್ಲಿರುವ ಹೊಂದಾಣಿಕೆ ನಾನೊಂದು ಸುದೀರ್ಘವಾದ ಇತಿಹಾಸವನ್ನೇ ನಿಮ್ಮ ಮುಂದೆ ಇಡಬಲ್ಲೆ. ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರರ ನಡುವೆ ಒಳ ಒಪ್ಪಂದ ಇತ್ತು. ಆ ಕಾರಣಕ್ಕಾಗಿಯೇ ನಿಮ್ಮ ಮಗನ ನಾನು ಗೆಲ್ಲಿಸ್ತೀನಿ, ನಮ್ಮ ಮಗನ ನೀವು ಗೆಲ್ಲಿಸಿ, ನನ್ನ ಮಗನ ವಿರುದ್ಧ ದುರ್ಬಲ ವ್ಯಕ್ತಿ ಹಾಕಿ, ನಿಮ್ಮ ಮಗನ ವಿರುದ್ಧ ನನ್ನ ದುರ್ಬಲ ವ್ಯಕ್ತಿ ಹಾಕಿ, ಇದೇ ರೀತಿ ರಾಜಕಾರಣ ಮಾಡ್ಕೊಂಡು ಆ ಕಾರಣಕ್ಕೆ ವಿಜಯೇಂದ್ರ ಅವರೇ ಶಿಕಾರಿಪುರದಲ್ಲಿ ಬಿದ್ದೋಗ್ತಿದ್ರು. ಅಲ್ಲಿ ನಾಗರಾಜ್ ಗೌಡ ಅಂತ ಒಬ್ಬ ಪವರ್ಫುಲ್ ಕ್ಯಾಂಡಿಡೇಟ್ ಇದ್ದರು, ಅವ್ರಿಗೆ ಕೊಟ್ಟೇ ಇಲ್ಲ, ಕೊಟ್ಬಿಟ್ಟು ದುರ್ಬಲ ಕ್ಯಾಂಡಿಡೇಟ್, ಇದೆಲ್ಲ ನಡೀತಾ ಹೋಗುತ್ತೆ. ಆದ್ದರಿಂದ ಇಂಥ ಒಂದು ಒಳ ಒಪ್ಪಂದ ಇರುವ ಚಾನ್ಸಸ್ ಇದೆ ದಾವಣಗೆರೆಯಲ್ಲಿ. ಸೊ ಒಟ್ಟಾರೆಯಾಗಿ ಟಫ್ ಫೈಟ್ ಅಂದರೆ ನಾನು ಇವೆರಡು ಕ್ಷೇತ್ರಗಳು ಟಫ್ ಫೈಟ್ ಇದೆ. ಸೊ ಒಂದು ಆಗುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿ ಜೆ ಪಿ ಇಸ್ ವೇಟಿಂಗ್. ಕಮಿಂಗ್ ಟು ದ ಕಾಂಗ್ರೆಸ್, ಹಾಗಿದ್ರೆ ಕಾಂಗ್ರೆಸ್ ಲೆಕ್ಕಾಚಾರ ಏನು? ಕಾಂಗ್ರೆಸ್ ಲೆಕ್ಕಾಚಾರ ಭಾಳ ಡಿಫ್ರೆಂಟ್ ಆಗಿದೆ. ಒಂದು, ನೀವು ಅಹಿಂದ ಪಾಲಿಟಿಕ್ಸ್ ತಮ್ಮನ್ನು ಕೈ ಹಿಡಿಯುತ್ತೆ ಅಂಥೇಳಿ ಕಾಂಗ್ರೆಸ್ ನಂಬಿದೆ. ಅಂದರೆ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಯಾವ ಒಂದು ಅಂಡರ್ ಕರೆಂಟನ್ನು ಇಟ್ಟುಕೊಂಡು ಗೆದ್ದಿತೋ ಆ ಅಂಡರ್ ಕರೆಂಟ್ ಈಗೂ ಇದೆ ಅನ್ನುವ ನಂಬಿಕೆ ಕಾಂಗ್ರೆಸ್ನವರಿಗೆ. ಗ್ಯಾರಂಟಿ ತಮ್ಮನ್ನು ಕೈ ಬಿಡಲ್ಲ, ಗ್ಯಾರಂಟಿ ತಮ್ಮನ್ನು ಉಳಿಸುತ್ತೆ. ಎರಡೂ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ನಾವು ಗೆದ್ದುಬಿಡ್ತೀವಿ. ಇದು ಕಾಂಗ್ರೆಸ್ನ ಹಲವು ನಾಯಕರ ಮಾತು. ನಾನು ಪರ್ಸನಲಿ ಮಾತಾಡಿದ ಕೆಲವರು ಹೇಳಿದ್ದಿದೆ ನನ್ನ ಹತ್ರ, ಟಫ್ ಇದೆ ಸರ್, ಈಸಿ ಇಲ್ಲ. ಸೀನಿಯರ್ ಮಿನಿಸ್ಟರ್ ಒಬ್ಬರೇ ಹೇಳೋದು ಟಫ್ ಇದೆ ಸರ್, ಈಸಿ ಇಲ್ಲ. ಅದು ನಿಜ, ಟಫ್ ಇದೆ. ಆದರೆ ನಿನ್ನೆಯ ಮತದಾನದ ಸಂದರ್ಭದಲ್ಲಿ ಎಲ್ಲೆಡೆ ಮಹಿಳಾ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣ್ತಾರೆ. ಮಹಿಳಾ ಮತದಾರರು ಕಾಣ್ತಾ ಇರುವುದು, ಅದರ ಇನ್ನೂ ಅಂಕಿಅಂಶಗಳು ನನಗೆ ಸಿಕ್ಕಿಲ್ಲ. ಆದರೆ ಮಹಿಳಾ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣೋದಿದೆಯಲ್ಲ, ಅದು ಯಾರಿಗೆ ಲಾಭ? ಗ್ಯಾರಂಟಿ ಏನಾದರೂ ಕಾಂಗ್ರೆಸ್ಸನ್ನು ಕೈ ಹಿಡಿಯುತ್ತಾ? ಕಾಂಗ್ರೆಸ್ ನಂಬಿದೆ. ಮತ್ತು ಮಹಿಳೆಯರಲ್ಲಿ ಒಂದು ಗುಣಧರ್ಮ ಇದೆ, ಮಹಿಳೆಯರಿಗೆ ಪುರುಷರಿಗಿಂತ ಕೃತಜ್ಞತೆ ಹೆಚ್ಚು. ಪುರುಷರು ಬೇಗ ಬದಲಾಗ್ಬಿಡ್ತಾರೆ, ಮಾರಾಟ ಆಗಿಬಿಡ್ತಾರೆ. ಮಹಿಳೆಯರು ಹಾಗಾಗಲ್ಲ. ಮಹಿಳೆಯರಿಗೆ ಒಂದು ಬದ್ಧತೆ ಇರುತ್ತೆ ಮೂಲಭೂತವಾಗಿ. ಆದ್ದರಿಂದ ಅವರಿಗೆ ಬಂದ 2,000 ರೂಪಾಯಿ ಬರೋದಿರ್ಬೋದು, ಬಸ್ನಲ್ಲಿ ಓಡಾಟ ಇರ್ಬೋದು, ಇದು ಮಹಿಳೆಯರಿಗೆ ನೆನಪಿದ್ದರೆ, ಹಾಗೆಯೇ ಯಾರು ದಟ್ ಮತಗಟ್ಟೆಯ ಮುಂದೆ ಇದಾರಲ್ಲ, ಅದು ಓಟಾಗಿ ಪರಿವರ್ತನೆ ಆದರೆ ಕಾಂಗ್ರೆಸ್ ವಿಲ್. ಇದೇ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಜೆ ಡಿ ಎಸ್ ಬಗ್ಗೆ ನಿಮ್ಗೆ ಹೇಳಿದೆ, ಈಗ ರೆಸ್ಟ್ ತಗೊಳ್ಳೋ ಸಮಯ ಇದು. ಇನ್ನು ಮುಂದಿನ ತಿಂಗಳು 4ನೇ ತಾರೀಕು ದಟ್ ಮತಗಳ ಎಣಿಕೆ. ಅಲ್ಲಿವರೆಗೆ ಏನೂ ನಡೆಯೋ ಲಕ್ಷಣಗಳೇ ಕಾಣಲ್ಲ. ವಿಧಾನಸೌಧ ಖಾಲಿ ಹುಡುಕ್ತಾ ಇದೆ, ಮಂತ್ರಿಗಳಿಲ್ಲ ಅಂದರೆ ಅಧಿಕಾರಿಗಳು ಇರಲ್ಲ, ಯಾರೂ ಕಾಣಲ್ಲ. ನೀವು ಓಡಾಡಿದರೆ ಎಂಥದ್ದು ಇಲ್ಲ. ಒಂದು ರೀತಿ ಅಡ್ಮಿನಿಸ್ಟ್ರೇಷನ್ ಒಂದು ಸ್ಟ್ಯಾಂಡ್ ಸ್ಟಿಲ್ ಆದಂಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ಈಗ ಮತ್ತೆ ಇನ್ನು ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಶ್ನೆ ಇದೆಯಲ್ಲ, ಅದು ಮತ್ತೆ ಮುನ್ನೆಲೆಗೆ ಬರಬಹುದು. ಆದರೆ ಇದು ಯಾವುದೇ ಮುನ್ನೆಲೆ ಬರಲಿ, ಇದು ಡಿಪೆಂಡ್ ಆಗಿರೋ ಫಲಿತಾಂಶದ ಮೇಲೆ. ಈ ಎರಡೂ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಗೆದ್ದರೆ ಅದು ರಾಜಕೀಯ ಪರಿಣಾಮ ಬೀರೋದು ಬೇರೆ, ಒಂದು ಆದರೆ ಅದು ಬೀರುವ ರಾಜಕೀಯ ಪರಿಣಾಮ ಬೇರೆ, ಅಥವಾ ಎರಡು ಕಳ್ಕೊಂಡ್ರೆ ಅದು ಬೀರುವ ರಾಜಕೀಯ ಪರಿಣಾಮ ಬೇರೆ. ಸೊ ಯಾಕಂದರೆ ರಾಜಕೀಯದಲ್ಲಿ ಏನಂತ ಅದೊಂದು ಸೋಲಿರುತ್ತಲ್ಲ, ಸೋಲು ಯಾವಾಗಲೂ ಬಲಿಯನ್ನು ಬಯಸ್ತಾ ಇರುತ್ತೆ. ಸೋತರೆ, ಒಂದು ಪಕ್ಷ ಸೋತರೆ ಅದಕ್ಕೆ ಯಾರನ್ನೂ ಬಲಿ ಕೊಡೋಕ್ಕೆ ಟ್ರೈ ಮಾಡಬೇಕು. ಗೆದ್ದರೆ ಅದರ ಕೀರ್ತಿ ಕಿರೀಟವನ್ನು ಹಾಕ್ಕೊಳ್ಳೋದಕ್ಕೆ ಎಲ್ಲರೂ ರೆಡಿ ಇರ್ತಾರೆ. ಇದೆಲ್ಲ ಗೊತ್ತಾಗೋದು 4ನೇ ತಾರೀಕು.